ಮಠದಿಂದ ಕಾಣಿಕೆ ತಕೊಂಡು ವೆಂಕಟನಾಥನ ಮದುವೆಗೆ ಹೋಗೋಕೆ ಸಾಕಷ್ಟು ಜನ ಸಿದ್ಧವಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ. ಅದಕ್ಕೆ ಗುರುಗಳ ಅನುಮತಿನೂ ಸಿಕ್ಕಿದೆ. ನಿನಗೂ ಸಿಕ್ಕಿರಬೇಕು. ಏನು ಸಿಕ್ಕಿದೆಯೋ ಏನೋ. ನಾನು ವೆಂಕಟನಾಥನ ಮದುವೆನೂ ಮಠದಲ್ಲೇ ಆಗುತ್ತೆ ಅಂದ್ಕೊಂಡಿದ್ದೆ. ಆದರೆ ವಾಸುದೇವಾಚಾರ್ಯರು ಶ್ರೀಮಂತರಲ್ವೇ, ಅದಕ್ಕೆ ಬಹುಶಃ ಅವಕಾಶ ಕೊಟ್ಟಿಲ್ಲ ಅನ್ಸುತ್ತೆ. ಮದುವೆ ಎಲ್ಲಾದರೂ ಮದುವೆನೆ. ಆ ಕುಟುಂಬಕ್ಕೆ ಸಿಗಬೇಕಾದ ಸವಲತ್ತು ಮಠದ ಕಡೆಯಿಂದ ಸಿಗ್ತಾನೆ ಇರುತ್ತೆ. ನೀನು ಮಠದವ್ರನ್ನೆಲ್ಲ ಕರ್ಕೊಂಡು ಮದುವೆಗೆ ಹೋಗೋಕೆ ತಯಾರಿ ಆಗಿರೋ ಹಾಗಿದೆ. ಯಾಕೆ ಉರಿಯೋ ಬೆಂಕಿಗೆ ಹಾಗೆ ತುಪ್ಪ ಸುರಿತೀರಿ? ನಾನು ವೆಂಕಟನಾಥನ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ನೀವು ಯಾಕೆ ಅಂದ್ಕೊಂಡ್ರಿ? ನೀವು ಒಂದೇ ಊರಿನವರಲ್ವೇ? ನೀವು ತಿಮ್ಮಣ್ಣ ಭಟ್ಟನ ಕುಟುಂಬಕ್ಕೆ ಸಾಲ ಕೊಟ್ಟು ಅವ್ರನ್ನ ಎಷ್ಟು ಸಂಕಷ್ಟಕ್ಕೆ ಸಿಕ್ಸಿದ್ದೀರಿ ಅಂತ ಅವ್ರಿಗೂ ಗೊತ್ತು. ಕೂಲಿನ ಎದುರಾಕೊಂಡು ಬದುಕೋಕ್ಕಾಗುತ್ತೆ. ನಿಮಗೆ ಬೆಣ್ಣೆ ತುಪ್ಪ ಹಚ್ಚಿ ಪ್ರೀತಿಯಿಂದ ಮದುವೆ ಕರೆದಿದ್ದಾರೆ. ನೀವು ಹೇಳಿದ್ರಲ್ಲಿ ಅರ್ಧ ಮಾತ್ರ ಸತ್ಯ. ಅಲ್ಲ, ಮದುವೆ ಹೇಗೆ ನಿಲ್ಲಿಸ್ಬೋದು ಅಂತ ನಾವೇ ವಿಧವಾಗಿ ಯೋಚನೆ ಮಾಡಿ ಈಗ ಅದೇ ಮದುವೆಗೆ ಆನಂದವಾಗಿ ಹೇಗೆ ಹೋಗೋದಕ್ಕೆ ಸಾಧ್ಯ? ಅದಕ್ಕೆ ಈಗ ನಾನು ಬೇರೆ ದಿಕ್ಕಿನಲ್ಲೇ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಯೋಚನೆಗಳೆಲ್ಲ ದಿಕ್ಕಾಪಾಲಾಗ್ತಿರೋ ಈ ಸಂದರ್ಭದಲ್ಲಿ ಏನೇನೋ ಯೋಚಿಸಿ ಎಡವಟ್ಟು ಮಾಡಬೇಡ. ಅದೇನು ಯೋಚನೆ ಅಂತ ಸರಿಯಾಗಿ ಹೇಳು. ನೋಡಿ ಆಚಾರ್ಯರೇ, ವೆಂಕಟನಾಥನ ಮದುವೆ ವಿಷಯದಲ್ಲಿ ಇಬ್ಬರೂ ಗುರುಗಳು ತೋರಿಸ್ತಾ ಇರೋ ಉತ್ಸಾಹ ನೋಡಿದ್ರೆ ಸುಧೀಂದ್ರ ಗುರುಗಳು ವೆಂಕಟನಾಥನನ್ನ ತಮ್ಮ ಶಿಷ್ಯನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವನನ್ನ ಬಿಟ್ರೆ ಇಬ್ರು ಗುರುಗಳಿಗೂ ಚೆನ್ನಾಗಿ ಗೊತ್ತಿರೋದು ನನ್ನ ಮಗ ಭೋಗೇಂದ್ರ ಮಾತ್ರ. ಆದರೆ ಗುರುಗಳು ಸದ್ಯಕ್ಕೆ ಅದು ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರಲ್ಲ. ಅದು ನಿಜ. ಆದ್ರೆ ಮುಂದೆ ಸಾಧ್ಯ ಇಲ್ಲ ಅಂತ ಅವ್ರೇನ್ ಹೇಳಿಲ್ವೇ? ನಾವೇ ಅದನ್ನ ಸಾಧ್ಯವಾಗಿಸ್ಬೇಕು. ನಾವು ತಿಪ್ಪರ್ಲಾಗ ಹಾಕಿದ್ರು ಗುರುಗಳ ಮನಸ್ಸನ್ನ ಬದಲಾಯಿಸೋಕ್ಕಾಗಲ್ಲ. ನಿಮಗೆ ವಯಸ್ಸಿನ ಜೊತೆ ಮರುವಿನ ಸಮಸ್ಯೆನೂ ಶುರುವಾಗ್ಬಿಟ್ಟಿದೆ. ನೋಡು, ನನ್ನ ಮರುವಿನ ಬಗ್ಗೆ ಮಾತಾಡಬೇಡ. ನಿನಗೂ ವಯಸ್ಸಾಗ್ತಿದೆ, ಅದೇನು ಅಂತ ಹೇಳು. ಸಾಧ್ಯವಾದರೆ ಸಲಹೆ ಕೊಡ್ತೀನಿ, ಇಲ್ಲ ಅಂದರೆ ನಿನ್ನ ಹಣೆ ಬರವೇ ಎಷ್ಟು ಅಂತ ಸುಮ್ಮನಾಗ್ತೀನಿ.